ಇವತ್ ನಾವು ತಮಿಳುನಾಡಿನಲ್ಲಿ ನಡೆದ ಒಂದು ಐತಿಹಾಸಿಕ ರಾಜಕೀಯ ಭೂಕಂಪದ ಬಗ್ಗೆ ಮಾತಾಡೋಣ. ಇದನ್ನ ಒಂದು ಸಿನಿಮಾ ಸ್ಟೈಲ್ ರಾಜಕೀಯ ಮಹಾಕಾವ್ಯ ಅಂತಲೇ ಹೇಳ್ಬೋದು. ಇದು ಬರೀ ಒಂದು ಚುನಾವಣೆಯ ಕಥೆಯಲ್ಲ, ದಶಕಗಳ ಕಾಲ ಬೇರೂರಿದ್ದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ ಒಂದು ಅದ್ಭುತ, ರೋಚಕ ಪಯಣ. 50 ಖಂಡಿತ ಇದೊಂದು ಸಾಧಾರಣ ಸಂಖ್ಯೆ ಅಲ್ಲ. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳು ಆಳ್ವಿಕೆ ನಡೆಸಿದ ಸುದೀರ್ಘ ವರ್ಷಗಳಿವು. ಯೋಚನೆ ಮಾಡಿ, ಅರ್ಧಶತಮಾನದ ಕಾಲ ಬೇರೆ ಯಾರಿಗೂ ಭೇದಿಸಲು ಸಾಧ್ಯವಾಗದಿದ್ದ ಬೃಹತ್ ರಾಜಕೀಯ ಕೋಟೆ ಇದು. ಆದರೆ ಯಾರೂ ಊಹಿಸದ ರೀತಿಯಲ್ಲಿ ತೀರಾ ಅನಿರೀಕ್ಷಿತವಾಗಿ ಈ ಕೋಟೆ ಕುಸಿದು ಬಿದ್ದಿದಂದ್ರೆ ನಂಬ್ತೀನಾ? ಮತ್ತೆ ಈ ನಂಬರ್ ನೋಡಿ, 108. ನಿಜಕ್ಕೂ ತಲೆ ತಿರುಗುವಂತೆ ಇದೆ ಅಲ್ವಾ? ನಟ ವಿಜಯ್ ಅವರು ತಮ್ಮ ಟಿವಿಕೆ ಪಕ್ಷವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ ಕೇವಲ 2 ವರ್ಷಗಳಲ್ಲಿ ಬರೋಬ್ಬರಿ 108ರಿಂದ 110 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಂದ್ರೆ ದಶಕಗಳಿಂದ ರಾಜಕೀಯ ಮಾಡ್ತಿದ್ದ ಘಟಾನುಘಟಿಗಳೇ ದಂಗಾಗಿ ಹೋಗಿದ್ದಾರೆ. ಹಾಗಾದ್ರೆ ಸಿನಿಮಾದಲ್ಲಿ ಮಾತ್ರ ಆಕ್ಷನ್ ಮಾಡ್ತಾ ರಿಯಲ್ ಲೈಫ್ನಲ್ಲಿ ಸದಾ ಮೌನವಾಗಿರುವ ಒಬ್ಬ ನಾಯಕ ರಾತ್ರೋರಾತ್ರಿ ಇಷ್ಟು ದೊಡ್ಡ ರಾಜಕೀಯ ಕ್ರಾಂತಿ ಮಾಡಿದ್ದು ಹೇಗೆ? ಈ ಪ್ರಶ್ನೆ ನಮ್ಗೆಲ್ಲರಿಗೂ ಕಾಡ್ತಿದೆ. ಆದರೆ ನಾವು ಈ ಕಥೆಯನ್ನ ಬಿಡಿಸಿ ನೋಡಿದಾಗ ಇದು ಖಂಡಿತ ರಾತ್ರೋರಾತ್ರಿ ನಡೆದ ಪವಾಡವಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಭಾಗ 1: 50 ವರ್ಷಗಳ ಕೋಟೆಯ ಪತನ. ನೋಡಿ, ಈ ಸಾಧನೆ ಖಂಡಿತ ಹೂವಿನ ಹಾಸಿಗೆಯಾಗಿರಲಿಲ್ಲ. ಚುನಾವಣೆಗೂ ಮುನ್ನ ವಿಜಯ್ ಅವರು ಎದುರಿಸಿದ ಪ್ರೆಷರ್ ಅಬ್ಬಬ್ಬ ಅಷ್ಟಿಷ್ಟಲ್ಲ. ಅವರ ಸಿನಿಮಾಗಳ ರಿಲೀಸ್ಗೆ ತಡೆ, ಲೀಕ್ ಮಾಡಿದ್ದು, ಮತ್ತೆ ಬೇಕಂತಲೇ ಸೃಷ್ಟಿಸಿದ ವೈಯಕ್ತಿಕ ವಿವಾದಗಳು, ಇಷ್ಟೆಲ್ಲಾ ಮಾನಸಿಕ ಒತ್ತಡಗಳ ನಡುವೆಯೂ ಆ 50 ವರ್ಷಗಳ ಕೋಟೆ ಕೊನೆಗೂ ಪತನವಾಯಿತು. ಇಲ್ಲಿ ನಾವು ಗಮನಿಸಬೇಕಾದ ಅಚ್ಚರಿಯ ವಿಚಾರ ಅಂದ್ರೆ, ಸಾಂಪ್ರದಾಯಿಕ ರಾಜಕಾರಣಿಗಳು ಮತದಾರರನ್ನ ಎಷ್ಟರ ಮಟ್ಟಿಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರು ಅನ್ನೋದು. ದುಡ್ಡು ಕೊಟ್ರೆ ಅಥವಾ ಏನಾದರೂ ಫ್ರೀಯಾಗಿ ಕೊಟ್ರೆ ಈಸಿಯಾಗಿ ಗೆದ್ದೇ ಬಿಡ್ತೀವಿ ಅನ್ನೋ ಹಳೆಯ ನಂಬಿಕೆಯನ್ನ ಆಧುನಿಕ ಮತದಾರರು ಅಕ್ಷರಶಃ ನುಚ್ಚು ನೂರು ಮಾಡಿದ್ದಾರೆ. ಇನ್ಮುಂದೆ ಈ ಹಳೆಯ ಕ್ಯಾಶ್ ಫಾರ್ ವೋಟ್ಸ್ ಟ್ರಿಕ್ಸ್ ವರ್ಕ್ ಆಗಲ್ಲ. ಭಾಗ 2: 15 ವರ್ಷಗಳ ರಹಸ್ಯ ಮಾಸ್ಟರ್ ಪ್ಲಾನ್. ಹಾಗಾದರೆ ಈ ಗೆಲುವು ಒಲಿದು ಬಂದಿದ್ದಾ? ಅರೆ, ಖಂಡಿತ ಇಲ್ಲ. ನಾವು ಸ್ವಲ್ಪ ಫ್ಲಾಶ್ಬ್ಯಾಕ್ಗೆ ಹೋದ್ರೆ ಇದು ಆಕಸ್ಮಿಕ ಗೆಲುವಲ್ಲ, ಬದಲಾಗಿ ಕಳೆದ 15 ವರ್ಷಗಳಿಂದ ಗ್ರೌಂಡ್ ಲೆವೆಲ್ನಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಗುಟ್ಟಾಗಿ ರೂಪಿಸಿದ ಒಂದು ರಹಸ್ಯ ಮಾಸ್ಟರ್ ಪ್ಲಾನ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಅವರ 2 ಕಂಪ್ಲೀಟ್ ವಿಭಿನ್ನ ಮುಖಗಳನ್ನ ನಾವು ನೋಡಬೇಕು. ಆನ್ ಸ್ಕ್ರೀನಲ್ಲಿ ವಿಜಯ್ ಅವರು ಸಖತ್ ಪಂಚ್ ಡೈಲಾಗ್ ಹೊಡೆಯೋ ಎನರ್ಜೆಟಿಕ್ ಮಾಸ್ ಹೀರೋ. ಆದರೆ ಆಫ್ ಸ್ಕ್ರೀನ್ ಅವರು ಯಾರಿಗೂ ಸುಲಭವಾಗಿ ಅರ್ಥವಾಗದ, ಸದಾ ಮೌನವಾಗಿರುವ, ಆದರೆ ತುಂಬಾ ಡೀಪ್ ಆಗಿ ಯೋಚಿಸೋ ಅದ್ಭುತ ಸ್ಟ್ರಾಟಜಿಸ್ಟ್. ಈ ಮೌನನೇ ಅವರ ಅಸಲಿ ರಾಜಕೀಯ ಉದ್ದೇಶಗಳನ್ನ ವಿರೋಧಿಗಳಿಂದ ಸೇಫ್ ಆಗಿ ಮುಚ್ಚಿಟ್ಟಿತ್ತು. ಈ ಟೈಮ್ಲೈನ್ ಸ್ವಲ್ಪ ಗಮನಿಸಿ. 1993ರಲ್ಲಿ ಶುರುವಾಗಿದ್ದು ಕೇವಲ ಒಂದು ಫ್ಯಾನ್ ಕ್ಲಬ್. 2000ನೇ ಇಸ್ವಿಯಲ್ಲಿ ಅದು ಸಮಾಜ ಸೇವೆಯ ಕಡೆ ಮುಖ ಮಾಡಿತು. 2009ರ ಹೊತ್ತಿಗೆ ಅದು ಒಂದು ರೀತಿ ಅರೆ ರಾಜಕೀಯ ಪಡೆಯಾಗಿ ಬದಲಾಯಿತು. ಅತಿ ದೊಡ್ಡ ಶಾಕ್ ಅಂದ್ರೆ 2021ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವುದೇ ಪಕ್ಷದ ಹೆಸರಿಲ್ಲದೆಯೂ ಈ ಸಂಘದ ಸದಸ್ಯರು ಬರೋಬ್ಬರಿ 115 ಸ್ಥಾನಗಳನ್ನೇ ಗೆದ್ದಿದ್ರು. ಇದರರ್ಥ ಅವರ ಬೇರುಗಳು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಇನ್ನು ಅವರ ತಳಮಟ್ಟದ ಕೆಲಸಗಳು ಎಕ್ಸ್ಟ್ರಾರ್ಡಿನರಿ. 1.5 ಕೋಟಿ ರೂಪಾಯಿಗಳ ಕೋವಿಡ್ ರಿಲೀಫ್ ಫಂಡ್, ಬೃಹತ್ ಉಚಿತ ಅನ್ನದಾನ, ರಾತ್ರಿ ಶಾಲೆಗಳು. ಇವೆಲ್ಲದರ ಜೊತೆಗೆ ಅವರ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳ 10ನೇ ಮತ್ತು 12ನೇ ಕ್ಲಾಸ್ ಟಾಪರ್ಗಳನ್ನ ಕರೆಸಿ ಸನ್ಮಾನ ಮಾಡಿದ್ದು. ಆ ವೇದಿಕೆ ಮೇಲೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪೋಷಕರಿಗೆ ಹಣಕ್ಕಾಗಿ ವೋಟ್ ಹಾಕದಂತೆ ಹೇಳಿ ಅಂತ ಅವರು ಕೊಟ್ಟ ಕರೆ ಪ್ರತಿ ಮನೆಯ ಯುವಕರನ್ನು ಪವರ್ಫುಲ್ ರಾಜಕೀಯ ಪ್ರಭಾವಿಗಳನ್ನಾಗಿ ಬದಲಾಯಿಸ್ಬಿಡ್ತು. ಭಾಗ 3: ರಾಜಕೀಯ ಅಸ್ತ್ರವಾಗಿ ಸಿನಿಮಾ. ಜಯಲಲಿತಾ ಮತ್ತು ಕರುಣಾನಿಧಿಯವರಂತಹ ದೈತ್ಯ ನಾಯಕರ ನಿಧನದ ನಂತರ ತಮಿಳುನಾಡಿನಲ್ಲಿ ಒಂದು ದೊಡ್ಡ ರಾಜಕೀಯ ಶೂನ್ಯ ಸೃಷ್ಟಿಯಾಗಿತ್ತು. ಈ ಗ್ಯಾಪನ್ನು ಫಿಲ್ ಮಾಡೋಕೆ ವಿಜಯ್ ಅವರು ತಮ್ಮ ಸಿನಿಮಾಗಳನ್ನೇ ಅತ್ಯಂತ ಪ್ರಬಲವಾದ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡ್ರು. ಅವರ ಪ್ರತಿಯೊಂದು ಸಿನಿಮಾಗಳು ಒಂದೊಂದು ಪೊಲಿಟಿಕಲ್ ಮ್ಯಾನಿಫೆಸ್ಟೋ ತರಹ ಕೆಲಸ ಮಾಡ್ತು ಅಂದ್ರೆ ತಪ್ಪಾಗಲ್ಲ. 2013ರ ತಲೈವ ನಾಯಕನಾಗುವ ಟೈಮ್ ಬಂತು ಅಂತ ಹಿಂಟ್ ಕೊಡ್ತು. ಕತ್ತಿ ಕಾರ್ಪೊರೇಟ್ ನೀರು ಕಳ್ಳತನವನ್ನ ಎಕ್ಸ್ಪೋಸ್ ಮಾಡ್ತು. ಮೆರ್ಸಲ್ ಮೆಡಿಕಲ್ ಮಾಫಿಯಾ ಮತ್ತೆ GSPಯನ್ನ ನೇರವಾಗಿ ಪ್ರಶ್ನೆ ಮಾಡ್ತು. ಕೊನೆಗೆ ಸರ್ಕಾರ್ ಸಿನಿಮಾನಂತೂ ಚುನಾವಣಾ ಅಕ್ರಮಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಭಾರೀ ಜಾಗೃತಿ ಮೂಡಿಸ್ತು. ಇನ್ನು ಮೂಲಗಳ ಪ್ರಕಾರ ಅವರ ಸೈದ್ಧಾಂತಿಕ ನಿಲುವು ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. DMK ನಮ್ಮ ರಾಜಕೀಯ ಶತ್ರು, ಅದೇ BJP ನಮ್ಮ ಸೈದ್ಧಾಂತಿಕ ಶತ್ರು ಅಂತ ಅವರು ಓಪನ್ ಆಗಿ ಘೋಷಣೆ ಮಾಡಿದ್ರು. ನಾವಿದನ್ನ ತಟಸ್ಥವಾಗಿ ಗಮನಿಸಿದ್ರೆ ಈ ಒಂದು ಹೇಳಿಕೆ ಮೂಲಕ ಅವರು ಆ ಹಳೆಯ ದ್ರಾವಿಡ ಲೇಬಲ್ನಿಂದ ಹೊರಬಂದು ಒಂದು ಫ್ರೆಶ್ ಆದ ಸೆಂಟರ್ ಲೆಫ್ಟ್ ಪರ್ಯಾಯವನ್ನ ಜನರಿಗೆ ಆಫರ್ ಮಾಡಿದ್ರು. ಭಾಗ 4: ಜೆನ್ಜಿ ತಂದ ಬದಲಾವಣೆ. ಇನ್ನು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರೋಣ.
ಈ ಬೃಹತ್ ರಾಜಕೀಯ ಭೂಕಂಪಕ್ಕೆ ಅಸಲಿ ಕಾರಣಕರ್ತರು ಯಾರು ಗೊತ್ತಾ? ನಮ್ಮ ಯುವ ಮತದಾರರು. ಹೌದು, ಜೆನ್ಜಿ ಮತ್ತು ಮಿಲೆನಿಯಲ್ಸ್. ಇಲ್ಲಿ ಡಿಜಿಟಲ್ ಜಾಗೃತಿ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಇಂದಿನ ಯುವಕರು ಸುಮ್ಮನೆ ಕಣ್ಣು ಮುಚ್ಕೊಂಡು ವೋಟ್ ಹಾಕಲ್ಲ. ಮೊಬೈಲ್ ಮೂಲಕ ರಾಜಕಾರಣಿಗಳ ಹಿಸ್ಟ್ರಿನ ಕ್ಷಣಾರ್ಧದಲ್ಲಿ ಚೆಕ್ ಮಾಡ್ತಾರೆ, ಫ್ಯಾಕ್ಟ್ಸ್ ವಿಶ್ಲೇಷಣೆ ಮಾಡ್ತಾರೆ, ಮತ್ತೆ ಸುಳ್ಳು ನ್ಯಾರೇಟಿವ್ಗಳನ್ನ ಮುಖದ ಮೇಲೆ ಹೊಡೆದ ಹಾಗೆ ರಿಜೆಕ್ಟ್ ಮಾಡ್ತಾರೆ. ಕುರುಡು ಪಕ್ಷನಿಷ್ಠೆ ಈಗ ಖಂಡಿತ ವರ್ಕ್ ಆಗ್ತಿಲ್ಲ. ಯುವ ಮತದಾರರ ಈ ಕ್ರಾಂತಿ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 90% ಯುವಕರು ಸಾಂಪ್ರದಾಯಿಕ ಪಕ್ಷಗಳಿಗೆ ಗುಡ್ ಬೈ ಹೇಳಿ ಹೊಸ ಬದಲಾವಣೆಗಾಗಿ ಟಿವಿಕೆ ಕಡೆ ಶಿಫ್ಟ್ ಆಗಿದ್ದಾರೆ. ಜಾತಿ, ಧರ್ಮ ಅಥವಾ ಅಪ್ಪ ಅಮ್ಮನ ಹಳೆಯ ಪಕ್ಷ ಅನ್ನೋ ಸೆಂಟಿಮೆಂಟ್ಸ್ ಎಲ್ಲವನ್ನೂ ಸೈಡ್ಗಿಟ್ಟು ಒಂದು ಹೊಸ ಭವಿಷ್ಯದ ಕಡೆ ಹೆಜ್ಜೆ ಹಾಕಿದ್ದಾರೆ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಪಾಯಿಂಟ್ ಒಂದಿದೆ. ಈ ಯುವ ಮತದಾರರು ಉಚಿತ ಟಿವಿ, ಮಿಕ್ಸಿ, ಲ್ಯಾಪ್ಟಾಪ್ಗಳಂತಹ ಫ್ರೀ ಬೀಸ್ನ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಿದ್ದಾರೆ. ಬಾಸ್, ನಮಗೆ ಉಚಿತ ವಸ್ತುಗಳು ಬೇಡ, ಒಳ್ಳೆ ರಸ್ತೆ ಕೊಡಿ, ಹಾಸ್ಪಿಟಲ್ ಕೊಡಿ, ಕ್ವಾಲಿಟಿ ಎಜುಕೇಷನ್ ಕೊಡಿ ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ಇದಲ್ವಾ ನೈಜ ಬದಲಾವಣೆ ಅಂದ್ರೆ? ಭಾಗ 5 ಕರ್ನಾಟಕದ ಮೇಲಿನ ಪ್ರಭಾವ. ಸರಿ, ಈ ದೊಡ್ಡ ರಾಜಕೀಯ ಬದಲಾವಣೆ ಬರೀ ತಮಿಳ್ನಾಡಿಗೆ ಮಾತ್ರ ಸೀಮಿತಲ್ಲ? ಖಂಡಿತ ಇಲ್ಲ. ನೆರೆಯ ರಾಜ್ಯವಾದ ನಮ್ಮ ಕರ್ನಾಟಕದ ಮೇಲೆ ಈ ಹೊಸ ನಾಯಕತ್ವ ಎಂತಹ ರಿಯಲ್ ಇಂಪ್ಯಾಕ್ಟ್ ಬೀರ್ಬೋದು ಅನ್ನೋದನ್ನ ನಾವು ಈಗ ವಿಶ್ಲೇಷಣೆ ಮಾಡಲೇಬೇಕು. ನಮ್ಮ ಐಟಿ ಸೆಕ್ಟರನ್ನೇ ಉದಾಹರಣೆಗೆ ತಗೊಳ್ಳೋಣ. ಪ್ರಸ್ತುತ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಎಷ್ಟಿದೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಒಂದು ವೇಳೆ ತಮಿಳುನಾಡಿನ ಹೊಸ ಸರ್ಕಾರ ಐಟಿ ಕಂಪನಿಗಳಿಗೆ ಸೂಪರ್ ಆದ ಮೂಲಸೌಕರ್ಯ, ಆಕರ್ಷಕ ಇನ್ಸೆಂಟಿವ್ಸ್ ಆಫರ್ ಮಾಡಿದ್ರೆ ಏನಾಗುತ್ತೆ? ದೊಡ್ಡ ದೊಡ್ಡ ಐಟಿ ಹೂಡಿಕೆಗಳು ಬೆಂಗಳೂರಿನಿಂದ ಚೆನ್ನೈಗೆ ಶಿಫ್ಟ್ ಆಗೋ ಬಹುದೊಡ್ಡ ಅಪಾಯ ಖಂಡಿತ ಇದೆ. ಹಾಗೆಯೇ ದಶಕಗಳಿಂದ ನಮ್ಮನ್ನು ಕಾಡುತ್ತಿರುವ ಕಾವೇರಿ ಜಲವಿವಾದ. ತಟಸ್ಥವಾಗಿ ಯೋಚನೆ ಮಾಡೋದಾದ್ರೆ ತಮಿಳ್ನಾಡಿನ ಈ ಹೊಸ ರಾಜಕೀಯ ಮೈಂಡ್ಸೆಟ್ ಕಾವೇರಿ ವಿವಾದದ ಡೈನಾಮಿಕ್ಸನ್ನೇ ಬದಲಾಯಿಸಬಹುದಾ? ಇದು ಏನಾದ್ರೂ ಹೊಸ ಕಾನೂನು ಮತ್ತು ರಾಜಕೀಯ ಪರಿಹಾರಗಳಿಗೆ ದಾರಿ ಮಾಡಿಕೊಡುತ್ತಾ ಅಥವಾ ಹಳೆಯ ತಿಕ್ಕಾಟಗಳೇ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ನಾವು ಕುತೂಹಲದಿಂದ ಕಾದು ನೋಡಬೇಕು. ಮೂಲ ಮಾಹಿತಿಯಿಂದ ನಾವಿಲ್ಲಿ ಒಂದು ಪ್ರಮುಖ ಎಚ್ಚರಿಕೆಯ ಅಂಶವನ್ನೂ ಗಮನಿಸಬೇಕು. ಯಾವುದೇ ರಾಜ್ಯದಲ್ಲಿ ಸ್ಟ್ರಾಂಗ್ ಆದ ವಿರೋಧ ಪಕ್ಷವಿಲ್ಲದೆ ಒಂದೇ ಪಕ್ಷಕ್ಕೆ ಕಂಪ್ಲೀಟ್ ಬಹುಮತ ಸಿಕ್ಕರೆ ಅದು ಸರ್ವಾಧಿಕಾರಕ್ಕೆ ತಿರುಗುವ ಅಪಾಯ ಯಾವಾಗ್ಲೂ ಇರುತ್ತೆ. ಪ್ರಜಾಪ್ರಭುತ್ವ ಹೆಲ್ದಿಯಾಗಿರ್ಬೇಕು ಅಂದ್ರೆ ಪ್ರಶ್ನೆ ಮಾಡೋಕೆ ಬಲವಾದ ವಿರೋಧ ಪಕ್ಷ ಇರಲೇಬೇಕು ಅಲ್ವಾ? ಇದು ನಮ್ಮನ್ನ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ತಮಿಳುನಾಡಿನ ಯುವಕರು ತಮ್ಮ ಡಿಜಿಟಲ್ ಪವರ್ ಬಳಸಿ 50 ವರ್ಷಗಳ ಹಳೆ ಸಿಸ್ಟಮನ್ನೇ ಬದಲಾಯಿಸಿದ್ರು ಅಂದ್ರೆ, ನಮ್ಮ ಕರ್ನಾಟಕದ ಯುವಜನತೆಯೂ ಕೂಡ ಇದೇ ರೀತಿಯ ವ್ಯವಸ್ಥಿತ ಬದಲಾವಣೆ ತರಲು ಸಿದ್ಧರಿದ್ದಾರಾ? ಇದು ನಾವೆಲ್ಲರೂ ಕೂತು ಆಳವಾಗಿ ಯೋಚಿಸಬೇಕಾದ ವಿಚಾರ. ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಬಾರಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ.